ಭರ್ಜರಿ ಬ್ಯಾಚಲರ್ಸ್ನ ನಟ ಕಾರ್ತಿಕ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಆತ ಹೊಡೆಯುವ ಒಂದೊಂದೇ ಪಂಚಿಂಗ್ ಡೈಲಾಗಿಗೆ ಇಡೀ ವೀಕ್ಷಕ ವೃಂದವೇ ನಗೆಕಡಲಲ್ಲಿ ತೇಲಿಬಿಡುತ್ತದೆ. ಅವರ ಭಿನ್ನ ಭಿನ್ನವಾದ ಮ್ಯಾನರಿಸಮ್ ಪ್ರತಿಯೊಬ್ಬರಿಗೂ ಕಿಕ್ ನೀಡುತ್ತದೆ ಎನ್ನುವುದು ಕೂಡ ಅಷ್ಟೇ ಸತ್ಯ. ಆತ ಸ್ಪಾಟ್ನಲ್ಲಿಯೇ ಹೊಡೆಯುವ ಪಂಚಿಂಗ್ ಡೈಲಾಗುಗಳಿಗೆ ಆತನ ಲುಕ್ ಪ್ರತಿಯೊಬ್ಬರಿಗೂ ಇಷ್ಟವಾಗದೇ ಇರಲ್ಲ. ಅದರ ಮಜಾನೇ ಬೇರೆ. ಅಷ್ಟರ ಮಟ್ಟಿಗೆ ಆ ಶೋನ ಈತನೇ ಆವರಿಸಿಕೊಂಡು ಬಿಡುತ್ತಾನೆ ಅನ್ನುವುದು ಕೂಡ ಎಲ್ಲರೂ ಒಪ್ಪುವ ವಿಚಾರ. ಮಜಾ ಭಾರತ್ ಮೂಲಕ ಕಾಮಿಡಿ ಶೋಗಳಿಗೆ ಎಂಟ್ರಿ ಕೊಟ್ಟ ಕಾರ್ತಿಕ್ ಈಗ ಪ್ರತಿ ಮನೆಯ ಮಾತಾಗಿದ್ದಾನೆ. ಗಿಚ್ಚಿ ಗಿಲಿಗಿಲಿಯ ಕೆಲವು ಆವೃತ್ತಿಗಳಲ್ಲಿ ಕಾರ್ತಿಕ್ ಮೋಡಿ ಮಾಡಿದ್ದು ಅಲ್ಲಿಂದ ಇಲ್ಲಿಯವರೆಗೂ ಹಿಂದೆ ತಿರುಗಿ ನೋಡಿಲ್ಲ. ಫ್ಯಾಮಿಲಿ ಗ್ಯಾಂಗ್ಸ್ಟರ್ನಲ್ಲೂ ಭಾಗಿಯಾಗಿದ್ದ ಕಾರ್ತಿಕ್ ಈಗ ಭರ್ಜರಿ ಬ್ಯಾಚಲರ್ಸ್ ಮೂಲಕ ಸದ್ದು ಮಾಡುತ್ತಿದ್ದಾನೆ. ಆ ಮೂಲಕ ಇಡೀ ರಾಜ್ಯಾದ್ಯಂತ ಜನರ ಮನಸ್ಸನ್ನು ಗೆದ್ದಿದ್ದಾನೆ. ಬ್ಯಾಚಲರ್ಸ್ ಅಂದರೆ ಲವ್ವು ಗಿವ್ವು ಅನ್ನೋದು ಮಾಮೂಲಿ. ಅದರ ಸುತ್ತನೇ ಗಿರಕಿ ಹೊಡೆಯುತ್ತಿರುತ್ತದೆ ಎನ್ನುವುದು ಕೂಡ ಅಷ್ಟೇ ಸತ್ಯ. ಆದರೆ ಇತ್ತೀಚೆಗೆ ಈ ಶೋನಲ್ಲಿ ನಟಿ ರಚಿತಾ ರಾಮ್ ಹೇಳಿದ ಮಾತು ದೊಡ್ಡ ಚರ್ಚೆಯನ್ನು ಹುಟ್ಟಿಹಾಕಿದೆ. ವೀಕ್ಷಕರಲ್ಲಿ ದೊಡ್ಡ ಪ್ರಶ್ನೆಯೊಂದು ಹುಟ್ಟುಹಾಕಿದ್ದು, ಆ ಮೂಲಕ ಇದಕ್ಕೆ ಉತ್ತರ ಹುಡುಕಿಕೊಳ್ಳಲು ಪ್ರೇಕ್ಷಕರು ಚಿಂತನೆ ನಡೆಸುತ್ತಿದ್ದಾರೆ. ರಚಿತಾ ರಾಮ್ ಕಾರ್ತಿಕ್ ನಡುವೆ ಒಳ್ಳೆಯ ಒಡನಾಟ ಇರುವುದು ನಿಜ. ಈತನನ್ನು ನಮ್ಮ ಹುಡುಗ ಅಂತಲೇ ರಚಿತಾ ರಾಮ್ ಅವರು ಹೇಳುವುದೂ ಉಂಟು. ಇದರ ಸಲಿಗೆಯಿಂದಲೇ ಈಗ ರಚಿತಾ ರಾಮ್ ಬ್ರೇಕಪ್ ವಿಷಯವೊಂದನ್ನು ಬಾಯಿ ಬಿಟ್ಟಿದ್ದಾರೆ. ಶೋನಲ್ಲಿ ಸುನಿಲ್ ಮತ್ತು ಅಮೃತ ನಡುವೆ ಮಾತುಕತೆ ನಡೆಯುತ್ತಿರುತ್ತದೆ. ಒಂದು ಗೊಂಬೆಯನ್ನು ತೋರಿಸಿದ ಸುನೀಲ, ಇದು ರಚ್ಚು ಮೇಡಮ್ ಥರನೇ ಇದೆ ಅಂತ ಹೇಳುತ್ತಾನೆ. ಇದಕ್ಕೆ ಪಂಚಿಂಗ್ ಡೈಲಾಗ್ ಹೊಡೆಯುವ ಕಾರ್ತಿಕ್, ಹಂಡೆ ಥರ ಇರೋ ಗೊಂಬೆನ ರಚ್ಚು ಅನ್ನುತ್ತೀಯಾ ಅನ್ನುತ್ತಾನೆ. ಇಷ್ಟಕ್ಕೆ ರೊಚ್ಚಿಗೆದ್ದು, ಮಗನೇ ಹಂಡೆ ಅನ್ನುತ್ತೀಯಾ, ಬ್ರೇಕಪ್ ಆಗಿ ಕುಳಿತಿದ್ದೀಯಾ, ಎಲ್ಲಾನು ಹೇಳಿಬಿಡ್ತೀನಿ ಅಂತ ಹೇಳುತ್ತಾರೆ. ಅಲ್ಲಿಗೆ ಕಾರ್ತಿಕ್ ರಚ್ಚುಗೆ ಕೈ ಮುಗಿದು ವಿಷಯಕ್ಕೆ ಮಂಗಳ ಹಾಡುತ್ತಾನೆ. ಅಂದ ಹಾಗೆ ಆ ಹುಡುಗಿ ಯಾರು ಅನ್ನೋದನ್ನು ಮಾತ್ರ ರಚಿತಾ ರಾಮ್ ಅವರು ಹೇಳುವುದಿಲ್ಲ. ಆದರೆ ವೀಕ್ಷಕರು ಅವರ ಇವರ ಅಂತ ತಲೆ ಕೆಡಿಸಿಕೊಂಡು ಯೋಚನೆ ಮಾಡುತ್ತಿದ್ದಾರೆ. ಯಾವ ಹುಡುಗಿ ಇರಬಹುದು, ಈತ ಏನು ಮಾಡಿರಬಹುದು ಎನ್ನುವುದನ್ನು ಚಿಂತಿಸುತ್ತಿದ್ದಾರೆ. ಪ್ರತಿ ಮನೆಯ ಮಾತಾಗಿದ್ದ ಕಾರ್ತಿಕ್ ಈಗ ಈ ವಿಚಾರದಲ್ಲಿ ಎಲ್ಲರ ತಲೆಗೂ ಹುಳ ಬಿಟ್ಟಿದ್ದಾನೆ. ಅದರ ಜೊತೆಗೆ ರಚಿತಾ ರಾಮ್ ಅವರು ಕೂಡ ಎಲ್ಲರ ತಲೆಗೂ ಹುಳ ಬಿಟ್ಟಿದ್ದು, ಈಗ ಜನತೆ ಆ ಹುಡುಗಿ ಯಾರು ಎನ್ನುವ ಚಿಂತನೆಯಲ್ಲಿ ತೊಡಗಿದ್ದಾರೆ.